ಪಾರು ವಧು ಸೀರಿಯಲ್ ನಟ ಶ್ರೀಧರ್ಗೆ ದಿಢೀರ್ ಅನಾರೋಗ್ಯ, ಚಿಕಿತ್ಸೆಯ ಸಹಾಯಕ್ಕಾಗಿ ಅಂಗಲಾಚಿದ ನಟ ಕಿಚ್ಚು ಸುದೀಪ್. ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲಿ ಅಭಿನಯಿಸಿದ್ದ ಶ್ರೀಧರ್ ದಿಢೀರ್ ಅನಾರೋಗ್ಯಕ್ಕೀಡಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶ್ರೀಧರ್ ಆರ್ಥಿಕ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ವಧು ಧಾರಾವಾಹಿಯಲ್ಲಿ ವಧು ಚಿಕ್ಕಪ್ಪನಾಗಿ ನಟಿಸಿದ್ದ ಶ್ರೀಧರ್, ಪಾರು ಸೀರಿಯಲ್ನಲ್ಲಿ ಮಿಂಚಿದ್ದ ಶ್ರೀಧರ್. ಇನ್ಫೆಕ್ಷನ್ನಿಂದ ನಟ ಶ್ರೀಧರ್ ತೀವ್ರ ಅಸ್ವಸ್ಥ. ಅನಾರೋಗ್ಯ ಯಾವಾಗ ಹೇಗೆ ಬಾಧಿಸುತ್ತದೆ ಅಂತ ಹೇಳೋಕೆ ಅಸಾಧ್ಯ. ಮೊನ್ನೆಯವರೆಗೂ ಕಿರುತೆರೆ ನಟ ಶ್ರೀಧರ್ ಚೆನ್ನಾಗಿಯೇ ಇದ್ದರು. ವಧು ಸೀರಿಯಲ್ನಲ್ಲಿ ನಾಯಕಿ ಡಿವೋರ್ಸ್ ಲಾಯರ್ ವಧು ಚಿಕ್ಕಪ್ಪನ ಪಾತ್ರದಲ್ಲಿ ನಟ ಶ್ರೀಧರ್ ಅಭಿನಯಿಸುತ್ತಿದ್ದರು. ಆದರೆ ದಿಢೀರ್ ಅಂತ ವಧು ಧಾರಾವಾಹಿಯಲ್ಲಿ ಶ್ರೀಧರ್ ನಾಪತ್ತೆಯಾದರು. ಶ್ರೀಧರ್ ನಿರ್ವಹಿಸುತ್ತಿದ್ದ ಪಾತ್ರಕ್ಕೆ ಬೇರೆ ನಟ ರೀಪ್ಲೇಸ್ ಆದರು. ಹೀಗಾಗೋದಕ್ಕೆ ಕಾರಣ ನಟ ಶ್ರೀಧರ್ ಅವರಿಗೆ ಏಕಾಏಕಿ ಕಾಡಿದ ಅನಾರೋಗ್ಯ. ಹೌದು, ನಟ ಶ್ರೀಧರ್ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಇನ್ಫೆಕ್ಷನ್ನಿಂದಾಗಿ ನಟ ಶ್ರೀಧರ್ ತೀವ್ರ ಅಸ್ವಸ್ಥರಾಗಿದ್ದಾರೆ. ಅನಾರೋಗ್ಯದಿಂದಾಗಿಯೇ ವಧು ಸೀರಿಯಲ್ ಶೂಟಿಂಗ್ಗೆ ಹಾಜರಾಗಲು ಶ್ರೀಧರ್ ಅವರಿಂದ ಸಾಧ್ಯವಾಗಿಲ್ಲ. ಸದ್ಯ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ನಟ ಶ್ರೀಧರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಹಾಯಕ್ಕಾಗಿ ಅಂಗಲಾಚಿದ ನಟ ಶ್ರೀಧರ್ ಕಳೆದ ಕೆಲವು ದಿನಗಳಿಂದ ನಟ ಶ್ರೀಧರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶ್ರೀಧರ್ ಅವರನ್ನು ನೋಡಿಕೊಳ್ಳಲು ತಾಯಿ ಮಾತ್ರ ಇದ್ದು, ಚಿಕಿತ್ಸೆಗಾಗಿ ಪ್ರತಿದಿನ 10 ರಿಂದ 15 ಸಾವಿರ ರೂಪಾಯಿ ಖರ್ಚಾಗುತ್ತಿದೆಯಂತೆ. ಇಲ್ಲಿಯವರೆಗೂ ತಮ್ಮ ಬಳಿ ಇದ್ದ ಹಣವನ್ನೆಲ್ಲ ಚಿಕಿತ್ಸೆಗಾಗಿ ಶ್ರೀಧರ್ ಮತ್ತು ತಾಯಿ ನೀಡಿದ್ದಾರೆ. ಇದೀಗ ಹೆಚ್ಚಿನ ಚಿಕಿತ್ಸೆಯ ಸಹಾಯಕ್ಕಾಗಿ ನಟ ಶ್ರೀಧರ್ ಅಂಗಲಾಚುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಿ. ಪಾರು, ವಧು ಮುಂತಾದ ಹಲವು ಸೀರಿಯಲ್ಗಳಲ್ಲಿ ನಟ ಶ್ರೀಧರ್ ಅಭಿನಯಿಸಿದ್ದಾರೆ. ಕಿಚ್ಚು ಸುದೀಪ್ ನಟನೆಯ ಕೆಲವೇ ತಿಂಗಳ ಹಿಂದೆಯಷ್ಟೇ ರಿಲೀಸ್ ಆದ ಮ್ಯಾಕ್ಸ್ ಸಿನಿಮಾದಲ್ಲೂ ಶ್ರೀಧರ್ ನಟಿಸಿದ್ದರು. ಇಂತಿಪ್ಪ ಕಲಾವಿದ ಶ್ರೀಧರ್ ಇದೀಗ ತಮ್ಮ ಚಿಕಿತ್ಸೆಗಾಗಿ ಜನರಲ್ಲಿ ಸಹಾಯ ಕೋರಿದ್ದಾರೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡ ಸಪ್ನಾ ದೀಕ್ಷಿತ್. ನಟ ಶ್ರೀಧರ್ ಅವರಿಗೆ ಆರ್ಥಿಕ ಸಹಾಯ ಕೋರುವ ನಿಟ್ಟಿನಲ್ಲಿ ಕಿರುತೆರೆ ನಟಿ ಸಪ್ನಾ ದೀಕ್ಷಿತ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ರದು ವೈನ್ ಸ್ಟೋರ್ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಗೂ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಮಸ್ತೆ, ನಾನು ಶ್ರೀಧರ. ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದೇನೆ. ಆಸ್ಪತ್ರೆಯ ಖರ್ಚನ್ನು ಭರಿಸಲಾಗದಷ್ಟು ತೊಂದರೆಯಾಗಿದೆ. ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ. ಒಂದು ದಿನಕ್ಕೆ ಆಸ್ಪತ್ರೆಯ ಖರ್ಚು, ಮಾತ್ರೆಯ ಖರ್ಚು 10 ರಿಂದ 15 ಸಾವಿರ ಆಗುತ್ತಿದೆ. ಇದ್ದ ಉಳಿತಾಯದ ಹಣ, ಸಹಾಯದ ಹಣ ಎಲ್ಲವೂ ಮುಗಿದು ಹೋಗಿದೆ. ದಯಮಾಡಿ ತಾವೆಲ್ಲರೂ ಶ್ರೀಧರನಿಗೆ ಕೈಲಾದ ಹಣದ ಸಹಾಯ ಮಾಡಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀಧರನನ್ನು ಕಾಪಾಡಿ, ನನ್ನನ್ನು ಬದುಕಿಸಲು ಪ್ರಯತ್ನಿಸಿ, ಕೈಲಾದಷ್ಟು ಹಣದ ಸಹಾಯ ಮಾಡಿ ಎಂದು ಶ್ರೀಧರ್ ಹೇಳಿರುವುದನ್ನು ನಟಿ ಸಪ್ನಾ ದೀಕ್ಷಿತ್ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ಶ್ರೀಧರ್ ಅವರ ಗೂಗಲ್ ಪೇ ನಂಬರ್ ಅನ್ನು ಸಪ್ನಾ ದೀಕ್ಷಿತ್ ಹಂಚಿಕೊಂಡಿದ್ದಾರೆ. ಇಷ್ಟಪಟ್ಟು ಮದುವೆಯಾಗಿದ್ದೆ, ಸ್ಟವ್ ಕೂಡ ಬಿಡದೆ ಎಲ್ಲ ಎತ್ಕೊಂಡೋದ್ಲು, ನೋವು ತೋಡಿಕೊಂಡ ಶ್ರೀಧರ್. ಕನ್ನಡ ಕಿರುತೆರೆಯ ಪಾರು, ವಧು ಸೀರಿಯಲ್ ನಟಿದೀಗ ತಮ್ಮ ಜೀವನದ ಕಹಿ ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಮುಖ್ಯವಾಗಿ ತಮ್ಮ ಹೆಂಡತಿ ಬಿಟ್ಟು ಹೋದ ಬಗ್ಗೆ ಮಾತನಾಡಿದ್ದಾರೆ. ಕನ್ನಡದ ಕಿರುತೆರೆಯ ಪಾರು, ವಧು ಸೀರಿಯಲ್ ನಟ ಶ್ರೀಧರ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ವಧು ಸೀರಿಯಲ್ನಲ್ಲಿ ನಾಯಕಿ ಡಿವೋರ್ಸ್ ಲಾಯರ್ ವಧು ಚಿಕ್ಕಪ್ಪನ ಪಾತ್ರದಲ್ಲಿ ಶ್ರೀಧರ್ ಅಭಿನಯಿಸುತ್ತಿದ್ದರು. ಆದರೆ ದಿಢೀರ್ ಎಂದು ಅವರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡಿರುವ ಫೋಟೋ ಕಳೆದ ಕೆಲವು ದಿನಗಳಿಂದ ವೈರಲ್ ಆಗುತ್ತಿದೆ. ಇನ್ಫೆಕ್ಷನ್ನಿಂದಾಗಿ ಶ್ರೀಧರ್ ತೀವ್ರ ಅಸ್ವಸ್ಥರಾಗಿದ್ದಾರೆ. ಸದ್ಯ ನಟನನ್ನು ಅವರ ತಾಯಿ ನೋಡಿಕೊಳ್ಳುತ್ತಿದ್ದಾರೆ. ಮುಖ್ಯವಾಗಿ ತಮ್ಮ ಹೆಂಡತಿ ಬಿಟ್ಟು ಹೋದ ಬಗ್ಗೆ ಮಾತನಾಡಿದ್ದಾರೆ. ನನ್ಗೆ ಮದುವೆ ಆಗಿ 11 ವರ್ಷ ಆಗಿತ್ತು. ಅವಳು ಇಂಡಿಪೆಂಡೆಂಟ್ ಲೈಫ್ ಬೇಕು ಅಂತ ಹೇಳುತ್ತಿದ್ದಳು. ಮಗನಿಗೆ 5 ವರ್ಷ ಆಗುವ ತನಕ ಕಾದು ನನ್ನ ಬಿಟ್ಟು ಹೋದ್ಲು. ಕೋವಿಡ್ ಟೈಮ್ನಲ್ಲಿ ಸ್ವಲ್ಪ ಮಾತುಕತೆ ಆಗಿತ್ತು. ನನ್ನ ಮೊಬೈಲ್ನಲ್ಲಿ ಮಗ ಆನ್ಲೈನ್ ಕ್ಲಾಸ್ ಕೇಳ್ತಿದ್ದ. ನಾನು ಹೋಗೇಕು, ನಿನ್ನ ಮೊಬೈಲ್ ಅವನಿಗೆ ಕೊಡು ಅಂತ ಹೇಳ್ದೆ. ಅದಕ್ಕೆ ಅವಳು ಆಗಲ್ಲ, ನಂಗೆ ಕೆಲಸ ಮುಖ್ಯ, ನಾನು ಕೆಲಸಕ್ಕೆ ಹೋಗ್ಬೇಕು, ಅವನ ಶಿಕ್ಷಣ ಬೇಕಿದ್ರೆ ಹಾಳಾಗಿ ಹೋಗ್ಲಿ ಅಂತ ಹೇಳಿದಳು. ಅವಳು ಆ ರೀತಿ ಹೇಳಿದ್ದು ನನಗೆ ಕೋಪ ಬಂತು. ನಾನು ಸ್ವಲ್ಪ ಜೋರಿನಲ್ಲಿ ಮಾತನಾಡಿದೆ. ಅದಕ್ಕೆ ಅವಳು ಯಾಕೋ ಅಷ್ಟು ಜೋರಾಗಿ ಕೂಗ್ತೀಯ ಬೋ ಮನೆ ಅಂತ ಹೇಳಿದ್ಲು. ನನ್ನ ಲೈಫ್ನಲ್ಲಿ ಅಂತ ಹೆಂಗಸನ್ನು ನೋಡೇ ಇಲ್ಲ. ನಂಗೆ ಅವಳು ಊಟ ಕೂಡ ಹಾಕಿಲ್ಲ. ನನ್ನ ದುಡ್ಡಲ್ಲಿ ಜಾಗ ಎಲ್ಲ ತಗೊಂಡು ಅದನ್ನ ನಿನ್ನ ಹೆಸರಿಗೆ ಮಾಡ್ತೇನೆ ಅಂತ ಹೇಳಿ ಅವಳ ಅಪ್ಪನ ಹೆಸರಿಗೆ ಮಾಡಿದ್ಲು. ಇದೆಲ್ಲ ಪಕ್ಕಾ ಪ್ಲಾನ್ ಮಾಡಿದ್ದಾಳೆ. ನಾನು ಶೂಟಿಂಗ್ ಹೋಗಿದ್ದೆ. ಆಗ ನನ್ನ ಮಗನ ಕರ್ಕೊಂಡು ಗ್ಯಾಸ್ ಸ್ಟವ್ ಕೂಡ ಬಿಡದೆ ಎಲ್ಲ ಎತ್ಕೊಂಡೋದ್ಲು ಎಂದು ಶ್ರೀಧರ್ ಹೇಳಿದ್ದಾರೆ. ನಾನೀಗ ರಿಕವರ್ ಆಗುತ್ತಿದ್ದೇನೆ.
ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು 2 ರಿಂದ 3 ಸ್ನೇಹಿತರು ಬಂದು ಮಾತನಾಡಿಸಿಕೊಂಡು ಹೋಗಿದ್ದಾರೆ. ಆರ್ಥಿಕ ಸಹಾಯವನ್ನು ಕೂಡ ಮಾಡುತ್ತಿದ್ದಾರೆ. ಆದರೂ ದಿನಕ್ಕೆ 10 ರಿಂದ 12 ಸಾವಿರ ರು ಖರ್ಚಾಗುತ್ತದೆ. ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದರೆ ಇನ್ನೂ ಬಿಲ್ ಆಗುತ್ತದೆ. ಈಗಾಗಲೇ 3 ಲಕ್ಷ ರು ಖರ್ಚಾಗಿದೆ. ಐಸಿಯು ಅಲ್ಲಿ ಒಂದು ದಿನಕ್ಕೆ 60,000 ರು ಬೇಕಂತೆ. ದಯವಿಟ್ಟು ಆ ಹಂತಕ್ಕೆ ಹೋಗದೇ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ತಾಯಿ ಈಗ ನೋಡಿಕೊಳ್ಳುತ್ತಿದ್ದಾರೆ. ನನಗೆ ದಿನದ ಖರ್ಚಿಗೆ ಬೇಕಾದ ಹಣ ಸಿಕ್ಕರೆ ಸಾಕಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ.